ಬಿಜೆಪಿ. ಹೀಗಾಗೇನೆ ಒಬ್ಬ ದಲಿತ ಹಿಂದುಳಿದ ಸಮುದಾಯದ ನಾಯಕ ಸಚಿವರಾಗಿರೋದನ್ನ ಸಹಿಸಿಕೊಳ್ಳಕ್ಕಾಗ್ತಾ ಇಲ್ಲ. ಹಿಂಗಾಗಿ ಸುಳ್ಳನ್ನ ನಿಜ ಮಾಡ್ಲಿಕ್ಕೆ ಪ್ರೂವ್ ಮಾಡಿದ್ದೀರಿ. ತಾವು 187 ಕೋಟಿ ರೂಪಾಯಿ ಅಲ್ಲ 90 ಕೋಟಿ ಅಂತ ಒಪ್ಪಿಕೊಂಡಿರ್ತಕ್ಕಂತಹ ಸಿದ್ದರಾಮಯ್ಯ ನಾಗೇಂದ್ರ ಅವ್ರ ಹೆಸರಿರಲಿಲ್ಲ. ಅದನ್ನೇ ಅಲ್ವಾ ಸ್ವಾತಿ ಅವರು ಕಾಂಗ್ರೆಸ್ನವರೆಲ್ಲ ಹೇಳ್ತಿರೋದು. ನಾಗೇಂದ್ರ ಅವ್ರ ಹೆಸರಲ್ಲಿ ಇಡಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ. ಇವತ್ತಿನ ದಿನ ಸಿಬಿಐ ಕೂಡ ಬಂದಿದೆ, ರಾಜ್ಯಪಾಲರಿಗೆ ಕೇಳಿದ್ದಾರೆ, ಪ್ರಕ್ರಿಯೆ ಎಲ್ಲವೂ ಶುರುವಾಗ್ತದೆ. ಬಟ್ ನಾನು ಹೇಳೋದೇನೆಂದ್ರೆ ಇವತ್ತು ನಾಗೇಂದ್ರ ರಾಜೀನಾಮೆ ಭ್ರಷ್ಟ ಕಾಂಗ್ರೆಸ್ ಪಕ್ಷದ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಅದು ಸಾಕ್ಷಾತ್ ಬಳ್ಳಾರಿಯ ಎಸ್ಸಿ ಅಥವಾ ದಲಿತರಿಗೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ದಲಿತ ಮತ್ತು ಎಸ್ಟಿ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಜಯ ಅಂತ ನಾನು ಅನ್ಯಾಯ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ, ಅನ್ಯಾಯ ಆಗಿದ್ರೆ ಅಂದಿನ ಮುಖ್ಯಮಂತ್ರಿಗಳು 187 ಕೋಟಿ ಅಲ್ಲ 90 ಕೋಟಿ ಅಂತ ಹೇಳಿ ಆನ್ ದ ಫ್ಲೋರ್ ಅಲ್ಲಿ ಒಪ್ಕೊಂಡಿದ್ದಾರಲ್ಲ. ಅನ್ಯಾಯ ಆಗಿದ್ರೆ ಅಂದಿನ ಮುಖ್ಯಮಂತ್ರಿಗಳು ಗೊತ್ತಿದ್ದಿಲ್ವಾ? ನೋಡಿ, ಕಾಂಗ್ರೆಸ್ ಸ್ಮಿತಾ, ನಾನು ಹೇಳ್ತೀನಿ, ಕಾಂಗ್ರೆಸ್ನ ಇತಿಹಾಸ ಸ್ವಲ್ಪ ಹಂಗೆ ಹೋಗಿ ಬರ್ತೀನಿ ನಾನು. 1947 ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಅವರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರಗಳು, ಅವ್ರು ಮಾಡಿರ್ತಕ್ಕಂಥ ನಾವು ತುಂಬಾ ಹಿಂದೆ ಹೋಗೋದ್ ಬೇಡ. ಇವತ್ತು 2024 ಒಂದ್ಸತಿ ವಿಜಯೇಂದ್ರ ಅವ್ರಿಗೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಗಮನಿಸೋ ಪ್ರಯತ್ನ ಮಾಡೋಣ. ಬ್ರೇಕಿಂಗ್ ಗಮನಿಸೋಣ. ಯಾವುದೇ ಕಾರಣಕ್ಕೂ ನಮ್ಮ ಪಾದಯಾತ್ರೆ ನಿಲ್ಲೋದಿಲ್ಲ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ರಾಜೀನಾಮೆ ಮಾತ್ರ ನಮ್ಮ ಟಾರ್ಗೆಟ್ ಅಲ್ಲ, ರಾಜೀನಾಮೆ ಕೊಟ್ಟರು ಅನ್ನೋ ಕಾರಣಕ್ಕೆ ನಾವು ಹೋರಾಟವನ್ನು ನಿಲ್ಲಿಸೋದು ಇಲ್ಲ. 187 ಕೋಟಿ ಹಣ ನಿಗಮಕ್ಕೆ ವಾಪಸ್ ಬರಲೇಬೇಕು. ಇವತ್ತಾನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಾಕಿ ಇರೋದು 5 ಕೋಟಿ ವಾಪಸ್ ಬರೋದು ಅಂತ ಹೇಳಿ 5 ಕೋಟಿನೂ ವಾಪಸ್ ಬರಬೇಕು. ದಲಿತರ ಅಭಿವೃದ್ಧಿಗೆ ಆ ಹಣ ಉಪಯೋಗ ಆಗಬೇಕು. ಅಲ್ಲಿವರೆಗೂ ನಾವು ಪಾದಯಾತ್ರೆಯಿಂದ ಹಿಂದೆ ಸರಿಯೋದೇ ಇಲ್ಲ. ಆದ್ರೆ ರಾಜೀನಾಮೆಯನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳಿಕೆ ನೀಡಿದ್ದಾರೆ. ನಾನು ಒಪ್ಪ ಸಹಜವಾಗಿ ಅವ್ರು ನೋವಾಗ್ತದೆ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ, ಸವಾಲುಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಇವತ್ತು ನಾವು ಅವ್ರು ಯೋಚನೆ ಮಾಡಬೇಕಾಗಿದ್ದು ಏನೋ ಚಂದ್ರಶೇಖರ್ ಅವರ ಧರ್ಮಪತ್ನಿ ಹಲವಾರು ಬಾರಿ ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರಿಗೆ ಪ್ರಾವಿಡೆಂಟ್ PF ಬಂದಿಲ್ಲ. ಇವತ್ತಿಗೂ ಕೂಡ ಅದ್ರ ಬಗ್ಗೆ ಏನ್ ಮಾತನಾಡ್ತಾರೆ ಮುಖ್ಯಮಂತ್ರಿಗಳು, ಅದ್ರ ಬಗ್ಗೆ ಸಚಿವರುಗಳು ಏನ್ ಮಾತಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಏನ್ ಮಾತಾಡ್ತಾರೆ? ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಪರಿಶಿಷ್ಟ ಪಂಗಡಕ್ಕೆ, ದಲಿತ ಸಮುದಾಯಕ್ಕೆ ನ್ಯಾಯ ಸಿಗಬೇಕು. 185 ಕೋಟಿ ಏನೋ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅವ್ರಿಗೆ ವಾಪಸ್ ತಲುಪಬೇಕು. ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪಾದಯಾತ್ರೆ ನಂಬಿಕೊಂಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆನೇ ಇಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ನಾಗೇಂದ್ರ ಅವರು ನಾನು ಒಪ್ಪ ಸಹಜವಾಗಿ ಹೋರಾಟ ಮುಂದುವರಿಯುತ್ತೆ ಅನ್ನೋ ಹೇಳಿಕೆ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ. ನಾಗೇಂದ್ರ ಬಾಬು ಸರ್, 15 ST ಕ್ಷೇತ್ರಗಳಲ್ಲೂ ಕೂಡ ನಾನು ಕ್ಯಾಂಪೇನ್ ಮಾಡ್ತೀನಿ, ಹೆಂಗೆ ಒಬ್ಬ ಹಿಂದುಳಿದ ಸಮುದಾಯದ ನಾಯಕನನ್ನ ಬಿಜೆಪಿ ಹಾಗೆ ಜೆಡಿಎಸ್ನವರು ಸೇರಿ ರಾಜೀನಾಮೆ ಕೊಡೋ ಹಂಗ್ ಮಾಡಿದ್ರು ಅಂತೇಳಿ ನಾನು ಕ್ಯಾಂಪೇನ್ ಮಾಡ್ತೀನಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಸವಾಲ್ ಹಾಕ್ತಿದ್ದಾರೆ ಬಿಜೆಪಿ ಜೆಡಿಎಸ್ಗೆ ನಾಗೇಂದ್ರ ಅವರು. ಅನೇಕ ಸಂದರ್ಭಗಳಲ್ಲಿ ಈ 187 ಕೋಟಿ ಹಗರಣದ ಬಗ್ಗೆ ಸಾಕಷ್ಟು ಚರ್ಚೆಗಳು ಮಾಡಿದ್ದೀವಿ. ಒಂದು ಹೆಜ್ಜೆ ಮುಂದಕ್ಕೆ ಹೋಗೋಣ. ಇವತ್ತು ಮಾನ್ಯ ಸಚಿವರು, ಕಾಂಗ್ರೆಸ್ ವಕ್ತಾರರು ಕೂಡ ಒಂದು ಮಾತು ಹೇಳ್ತಾ ಇದ್ರು, ರಾಜೀನಾಮೆ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ. ಖಂಡಿತ ಒಂದೇ ಸರ್ಕಾರದಲ್ಲಿ ಒಂದೇ ಮಂತ್ರಿ 2 ಬಾರಿ ರಿಸೈನ್ ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಿಮಗೆ ಆ ಒಂದು ಸಮಾಜದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ನೋಡಿ, ಆ ಸಮಾಜದೊಂದು ನಾನು ಹೊಣೆಗಾರಿಕೆ ಹೊತ್ಕೊಂಡಿದ್ದೀನಿ. ಈ ಸಮಾಜಕ್ಕೆ ಅನ್ಯಾಯ ಆದಂತಹ ಸಂದರ್ಭದಲ್ಲಿ ಅದು ಹೊಣೆಗಾರಿಕೆ ನಂದೇನೆ. ನಾನು ನೈತಿಕವಾಗಿ ಹೊಣೆ ಹೊತ್ಕೊಂಡು ಅವತ್ತೇ ರಾಜೀನಾಮೆ ಕೊಡ್ತೀನಿ ಎಂದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲ್ಲ ಅಂತಕ್ಕಂಥದ್ದು ಒಂದು. ಮಾನ್ಯ ಕಾಂಗ್ರೆಸ್ ವಕ್ತಾರರು ಮತ್ತೆ ಒಂದು ಮಾತು ಹೇಳ್ತಿದ್ರು, ಜ್ವಲಂತ ಸಮಸ್ಯೆಗಳು ಇಟ್ಕೊಂಡ್ಬಿಟ್ಟು ನಾವು ಈ ರಾಜ್ಯದಲ್ಲಿ ಬರೀ ಕಲಾಪಗಳನ್ನ ಅಡ್ಡಿ ಮಾಡಿ ರಾಜೀನಾಮೆ ಕೇಳಿದ್ವಿ ಅಂತ ಹೇಳಿ. ಹಾಗಾದ್ರೆ ಮಂತ್ರಿಗಳಿಗೆ ಗೊತ್ತಿರ್ಲಿಲ್ವಾ ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ, ನಾನು ಈ ಮಂತ್ರಿಮಂಡಲಕ್ಕೆ ಬರೋದು ಬೇಡ, ಜ್ವಲಂತ ಸಮಸ್ಯೆಗಳಿದೆ ಚರ್ಚೆ ಮಾಡೋಣ ಅಂತಿಲ್ಲ. ಅದು ಈ ಚರ್ಚೆಗಳು ಮೊದಲಾದ್ರೂ ಕೂಡ ರಾಜೀನಾಮೆ ಮಾಡಬೇಕು. ಒಂದ್ ನಿಮಿಷ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ನಿಮಿಷ ಆಯ್ತು. ಕೇಂದ್ರದಲ್ಲಿ ಏನ್ ಮಾಡ್ತೀರಿ ನೀವು? ಕೇಂದ್ರದಲ್ಲಿ ಏನ್ ಮಾಡ್ತೀರಿ ಹೇಳಿ? ನೀವು ಮಾತಾಡೋದು ನಾನು ಮಾತಾಡಿಲ್ಲ. ಕೇಂದ್ರದಲ್ಲಿ ಏನ್ ಮಾಡ್ತೀರಿ ನೀವು? ಹಗಲು ರಾತ್ರಿ ನಿಮ್ಮ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ
ಅವರಿಗೆ ಪ್ರಧಾನಮಂತ್ರಿಗಳು ಈ ದೇಶದ ಸ- ಟಿಕ್ ಫಾರ್ ಹೋಮ್ ಮಿನಿಸ್ಟರ್ ಟಾಟಾ ಬಂದ್ರೆ ಮೇಡಮ್, ಅವ್ರು ಒಂದು ನಿಮಿಷ. ಬಿಡ್ಲಿಲ್ಲ, ನಾವು ಬಿಡೋದು. ಒಂದು ದಿನ ಜ್ವಲಂತ ಮುಖ ಸಮಸ್ಯೆಗಳು ತೋರಿಸಿಲ್ಲ ಕಾಶ್ಮೀರದಿಂದ ಪಾರ್ಲಿಮೆಂಟ್ ಕನ್ಯಾಕುಮಾರಿ ಅಲ್ಲಿ, ತನಕ ರಾಜ್ಯಸಭೆಯಲ್ಲಿ, ನೋಡಿ, ನಾನು ಲೋಕಸಭೆಯಲ್ಲಿ. ಮಾತಾಡಬೇಡವಾ? ಮುಂದುವರಿಸಿ ಸರ್, ಮುಂದುವರಿಸಿ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅನೇಕ ಜ್ವಲಂತ ಸಮಸ್ಯೆಗಳಿತ್ತು. ಹಾಗಾದ್ರೆ ಸದನದಲ್ಲಿ ಕಲಾಪದಲ್ಲಿ ನೀವು ಯಾಕೆ ಅಡ್ಡಿ ಮಾಡಿದ್ರಿ? ಸಮಸ್ಯೆಗಳ ಬಗ್ಗೆ ನಿಮ್ಗೂ ಜವಾಬ್ದಾರಿ ಇರಲಿಲ್ವಾ? ಇದನ್ನ ಬೇಕಾದ್ರೆ ರಾಜೀನಾಮೆ ಆಮೇಲೆ ಇಟ್ಕೊಳ್ಳೋಣ, ಇವತ್ತು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತಕ್ಕಂಥ ನಿಮಗೆ ನೈತಿಕವಾದಂತ ಒಂದು ಹಕ್ಕಿರಲಿಲ್ಲ. ಹಾಗಾದ್ರೆ ವಿದ್ಯಾರ್ಥಿಗಳು ಇವತ್ತು ಸ್ವಯಂ ಮಾತ್ರ ಪ್ರೇರಿತ ಇಲ್ಲಿ ಮಾಡಿಸಿರೋದನ್ನ ಪಾಪ ನಾವು ನೊಂದ್ಕೊಂಡು ಮಾಡಿದ್ದಲ್ಲ. ಮಾತಾಡ್ತಾ ಇದ್ರು ಆಗ್ಲೇ. ಮೇಡಮ್, ಇಲ್ಲಿ ಇನ್ನೂ ಒಂದು ಮುಖ್ಯವಾದ ವಿಚಾರ ಇದೆ. ವಿಶ್ಲೇಷಕರು ಕೂಡ ಇದ್ರ ಬಗ್ಗೆ ನನಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗುತ್ತೆ. ಹಣಕಾಸು ಇಲಾಖೆ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ. ಇವ್ರು ಹೇಳ್ತಾರೆ ಪದೇ ಪದೇ ನಮಗೆ ಸಂಬಂಧನೇ ಇಲ್ಲ ಅಧಿಕಾರಿಗಳು ಅಂತೇಳಿ. ಸರಿ. ಇವತ್ತು ಯಾವ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅವರ ಡೆತ್ ನೋಟ್ ಅಲ್ಲಿ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಶಾಸಕರ ಮೌಖಿಕ ಆದೇಶದ ಮೇರೆಗೆ ಮತ್ತೆ ಅಧಿಕಾರಿಗಳ ಮೌಖಿಕ ಆದೇಶದ ಮೇರೆಗೆ ಅಂತಕ್ಕಂಥ ಪದ ಬಳಕೆ ಮಾಡಿದ್ದಾರೆ. ಇವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ ಒಂದು ಇಲಾಖೆ ಹೊರಗಡೆ ಬಂದಿದೆ. ಎಷ್ಟು ಇಲಾಖೆಗಳಲ್ಲಿ ಈ ರೀತಿ ನಡೆದಿದೆ ಹಣಕಾಸಿನ ವಿಚಾರದಲ್ಲಿ ಅಂತಕ್ಕಂಥದ್ದು ಇವತ್ತು ಮಾನ್ಯ ಆವತ್ತೇನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಿತ್ತು. ಈ ವಿಚಾರದಲ್ಲಿ ಹಣಕಾಸಿನ ಖಾತೆ ಇರ್ತಕ್ಕಂಥದ್ದು ನಿಮ್ದು. ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಹಣ ಪೋಲಾಗಿದೆ ಅದನ್ನ ನೀವು ಹೇಳಬೇಕಾಗುತ್ತೆ. ಮುಂದೆ ಎರಡನೇದಾಗಿ, ಮೂರನೇದವ್ರು ಹೇಳ್ತಿದ್ರು ಪಾಪ ನೋಡಿ, ಇವತ್ತು ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಎಸ್ಟಿ ನಿಗಮದಲ್ಲಿರ್ತಕ್ಕಂಥ ಕಡು ಬಡವರಿಗೆ ಇವತ್ತು ಸೇರ್ಬೇಕಾಗಿರ್ತಕ್ಕಂಥ ಹಣ ನಾನು ನಿಂತ್ಕೊಂಡು ಇದ್ರ ಜವಾಬ್ದಾರಿ ಹೊಣೆಗಾರಿಕೆ ತಗೊಂಡು ನಾನು ಕೊಡಿಸ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ ಸರ್, ರಾಜೀನಾಮೆ ಕೊಟ್ಟರು ಹಣ ವಾಪಸ್ ಬಂದ್ಬಿಡುತ್ತಾ? ಹಣ ವಾಪಸ್ ತರೋ ಪ್ರಕ್ರಿಯೆ ಆಲ್ರೆಡಿ ಪ್ರಗತಿಯಲ್ಲಿ ಇದೆಯಪ್ಪ, ಆಲ್ರೆಡಿ ಪ್ರಗತಿಯಲ್ಲಿದೆ. 5 ಕೋಟಿ ಡಿಸಿಎಂ ಹೇಳಿದ್ದಾರೆ ಸರ್, 5 ಕೋಟಿ ಮಾತ್ರ ಬರೋದು ಬಾಕಿ ಇದೆ. ಅದನ್ನ ನಾವು ಮಾಡ್ತಿದ್ದೀವಿ, ರಿಕವರ್ ಆಗ್ತಾ ಇದೆ. ರಾಜೀನಾಮೆ ಪಡ್ಕೊಂಡು ಏನ್ ಸಾಧಿಸಿದ್ರಿ ವಿರೋಧ ಪಕ್ಷದವರು? ಕಾಂಗ್ರೆಸ್ ಪ್ರಶ್ನೆ ಇದು. ಅದನ್ನೇ ಯಾರನ್ನೋ ಮರ್ಡರ್ ಮಾಡಿದ್ದೀವಿ, ಬಾಡಿ ಎತ್ಕೊಂಡ್ ಬಂದಿದ್ದೀವಲ್ಲ, ಇನ್ನೇ ನಿಮ್ಗೆ ಬೇಕು? ಬಾಡಿ ಎತ್ಕೊಂಡ್ ಬಂದ್ಮೇಲೆ ನಿಮ್ಗೆ ಯಾಕೆ ಬೇಕು? ಅವಶ್ಯಕತೆ ಇಲ್ವಲ್ಲ, ಬಾಡಿ ಬಂದೈತಲ್ಲ ನಿಮಗೆ. ಬಾಡಿ ತಗೊಂಡ್ಮೇಲೆ ನೀವು ಇನ್ನೇನ್ ಮಾಡ್ತೀರಾ? ನೋಡಿ, ಒಂದು ಇರ್ತಕ್ಕಂಥ ನೀವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಇದೆ. ನಿಮಗೆ ಜವಾಬ್ದಾರಿ ಇರ್ತಕ್ಕಂಥವ್ರು ಮೇಡಮ್, ನಾನು ಅವತ್ತೇ ಒಂದು ಮಾತನ್ನು ಹೇಳಿದೆ. ಯಾವ ಒಂದು ಈ ಸಮ್ಮಿಶ್ರ ಸರ್ಕಾರಗಳಿದ್ದಂತ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ತಾರತಮ್ಯ ಆಗುತ್ತೆ ಅಂತಕ್ಕಂಥ ಅವತ್ತಷ್ಟು ಅಭಿವೃದ್ಧಿ ನಡೆದಿದ್ರು ಹೇಳಿದ್ರು. ಅದಕ್ಕೆ ಜನ 136 ಸೀಟ್ ಕೊಟ್ಟಂತ ಸಂದರ್ಭದಲ್ಲಿ 3 ವರ್ಷದಲ್ಲಿ 1.5 ವರ್ಷ ಬರೀ ಮುಖ್ಯಮಂತ್ರಿಗಳಿಗೋಸ್ಕರ ನೀವು ಕಾಲಹರಣ ಮಾಡಿದ್ರಿ. ಈಗ ಒಂದು ಎರಡನೇ ಮುಖ್ಯಮಂತ್ರಿ ಆದ್ಮೇಲೆ 60 ದಿನ ಕಾಲಹರಣ ಮಾಡಿದ್ರಿ. ಮತ್ತೆ ಸಚಿವರುಗಳಾದ್ಮೇಲೆ 10 ದಿನ ಕಾಲಹರಣ ಮಾಡಿದ್ರಿ. ಅದಾದ್ಮೇಲೆ ಖಾತೆಗಳ ಹಂಚಿಕೆಗರಣ ಮಾಡಿದ್ರಿ. ಮತ್ತೊಂದು ಒಲ್ಲದ ಖಾತೆಗಳ ಬಗ್ಗೆ ಪದೇ ಪದೇ ನಾನು ಹೇಳಿದ್ದೀನಿ. ಇವತ್ತು ಯಾವ ಒಲ್ಲದ ಖಾತೆ ಬಗ್ಗೆ ನಾವು ಪ್ರಾಬ್ಲಮ್ ಮಾಡ್ಕೊಂಡ್ವಿ? ಕಾವೇರಿ ಇಶ್ಯೂ ಕುತ್ತಿಗೆ ತಂದ್ಕೊಂಡ್ವಿ. ಯಾವತ್ತು ಇವತ್ತು ಗೃಹ ಸಚಿವರ ವಿಚಾರದಲ್ಲಿ ನಾವು ಅವರ ಸ್ವಂತ ಊರಲ್ಲೇನೆ ಜೈಲಲ್ಲಿ ಏಡಿ ಕೊಟ್ಟರು. ಇವರು ಜೈಲಲ್ಲಿ ಸ್ಟುಡಿಯೋಲ್ಲಿ ಏಡಿ ಇಲ್ಲ ಅಂತ ಕಾಣುತ್ತೆ. ಅವ್ರು ಜೈಲಲ್ಲಿ ಏಡಿ ಕೊಟ್ಟರು ಅಗರವಕ್ಕೆ. ಈ ರೀತಿ ಒಲ್ಲದ ಖಾತೆಗಳನ್ನು ಕೊಟ್ಟು ಯಾವ ನಮ್ಮ ಇದರ ಮುಖ್ಯಮಂತ್ರಿಗಳು ಏನಂತ ಹೇಳಿದ್ರು ಲಕ್ಷ್ಮಣ ಸವದಿ ಬಗ್ಗೆ? ಏನಂತ ಹೇಳಿದ್ರು? ಇವರು ಸಾರ್ವಜನಿಕ ಜೀವನದಲ್ಲಿ ಓಡಾಡಕ್ಕೂ ಲಾಯಕ್ಕಿಲ್ಲ ಅಂತಕ್ಕಂಥವ್ರನ್ನ ಕರ್ಕೊಂಡ್ಬಂದು ಇವತ್ತು ಸಚಿವರನ್ನು ಮಾಡಿದ್ದೀರಾ ಅಂತಂದ್ರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ನೀವೇನ್ ಮಾತಾಡ್ತೀರಾ? ಕೇಳಿಸ್ಕೊಳ್ಳೋಣ ಸ್ವಾತಿ ಅವರೇ, ಕೇಳಿಸ್ಕೊಳ್ಳಿ. ಚಂದ್ರಶೇಖರ್ ಅಂತ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸ್ವಾತಿ ಅವರೇ. ಯು ಆಲ್ಸೋ ನೋ ದಟ್. ಕೇಳಿಸ್ಕೊಳ್ಳಿ ಅಂದ್ರೆ ನೀವೇ ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ಉತ್ತರ ಕೊಡಿ. ಕೇಳಿಸ್ಕೊಳ್ಳಿ. ಯಾವುದು ನೀವು ಹೇಳಿದ ಕೇಳಿಸ್ಕೊಳ್ಳಕ್ಕೆ ನಾವು ಬಂದಿರೋದಿಲ್ಲ. ನೀವು ಹೇಳಿದ ಕೇಳಿಸ್ಕೊಳ್ಳಕ್ಕೆ ನಾವಿಲ್ಲಿ ಬಂದಿರೋದು. ವಿಷಯಕ್ಕೆ ಬನ್ನಿ. ಕೊಡ್ತಾ ಇರೋದು ಸ್ವಾತಿ ಅವರೇ 20 ಸೆಕೆಂಡ್ ಕೇಳಿಸ್ಕೊಳ್ಳಿ. ಸ್ಮಿತಾ ಅವರೇ, ಇವತ್ತು ಇದೇ ರಾಜೀನಾಮೆ ವಿಷಯದಲ್ಲಿ ಇವರ ದ್ವಂದ್ವ ನಿಲುವುಗಳು ಯಾವತ್ತೇ ಆಗಿರುತ್ತೆ ಅಂತಂದ್ರೆ, ರಾಜ್ಯದಲ್ಲಿ ಒಬ್ಬರು ಮಿನಿಸ್ಟರ್ ಮಾಡೋಣ ಅಂತಾರೆ, ಕೇಂದ್ರದ ಇವರು ವರಿಷ್ಠ ಏನಂತ ಹೇಳ್ತಾರೆ, ಬೇಡ ಬೇಡ ರಾಜೀನಾಮೆ ತಗೊಳ್ಳಿ ಅಂತಾರೆ. ಇಲ್ಲಿ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ, ಪಾಪ ಸಮಾಜಕ್ಕೆ ಮುಜುಗರ ಆಗಬಾರ್ದು ಅಂತ ಅವರು ಪಕ್ಷ ನಿಷ್ಠೆ ಅಂತಾರೆ. ನಿಮ್ಮಲ್ಲೇ ದ್ವಂದ್ವ ನಿಲುವಿದೆ. ಇದೆಲ್ಲ ಬ್ಲಾಕ್ ಮೇಲ್ ತಂತ್ರ. ಪ್ರಮಾಣವಚನ ಸ್ವೀಕಾರ ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ಆಮೇಲೆ ಹೇಳ್ತಾ ಇದ್ದೀನಿ, ನಾನು ಯಾಕೆ ರಾಜೀನಾಮೆಗಳು ಕೇಳಿದ್ವಿ ವಿರೋಧ ಪಕ್ಷಗಳು ಅಂತಕ್ಕಂಥ ನಮಗೂ ಕೂಡ ಸನ್ಮಾನ್ಯ ಎಚ್.ಡಿ. ರೇವಣ್ಣ ಅವರು ಕೊಟ್ಟಿದ್ರು ಬರಗಾಲದ ಬಗ್ಗೆ ಚರ್ಚೆ ಮಾಡಿ ಅಂತೇಳಿ. ಯಾಕೆ ಇವ್ರನ್ನ ಇಷ್ಟೊಂದು ಸೀರಿಯಸ್ ತಗೊಂಡ್ವಿ ಅಂತಂದ್ರೆ, ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲೇ ಇವ್ರು ಹೇಳ್ತಾರೆ ನನ್ನ ಇಲಾಖೆ ಅಧಿಕಾರಿಗಳ ಹತ್ರನೇ ನನಗೂ ಮಾಹಿತಿ ಇಲ್ಲ ಈ ರೀತಿ ಆಗಿರೋದು ಅಂತ ಹೇಳಿ. ಇವತ್ತು ನೀವು ಮತ್ತೆ ಅಲ್ಲಿನ ಮಂತ್ರಿಗಳಾದ್ರೆ ನಿಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು
ಸಾಕ್ಷಿಗಳು ಯಾಕೆ ನಾಶ ಮಾಡಕ್ ನೀವು ಪ್ರಯತ್ನ ಪಡೋದಿಲ್ಲ? ಸರಿ.